ಮುಂಬೈ ಮತ್ತು ರಾಜಸ್ಥಾನ್ ನಡುವಿನ ಪಂದ್ಯದಲ್ಲಿ ಸೃಷ್ಟಿಯಾದ ಕೆಲವೊಂದಿಷ್ಟು ದಾಖಲೆಗಳನ್ನು ನಾವೀಗ ನೋಡೋಣ ಸ್ನೇಹಿತರೆ. ಇದು ಯಾವುದೇ ರೀತಿಯಾದಂಥ ಹೈಲೈಟ್ಸ್ ಅಲ್ಲ, ಬರೀ ದಾಖಲೆಗಳನ್ನಷ್ಟೇ ನಾವೀಗ ನೋಡೋಕೆ ಹೋಗೋಣ. ಮೊದಲನೇದಾಗಿ ಸ್ನೇಹಿತರೆ, ಈಗೇನು ಮುಂಬೈ ಇಂಡಿಯನ್ಸ್ ತಂಡ ಏನೈತೆ ಭರ್ಜರಿಯಾಗಿ ಗೆಲುವನ್ನು ಸಾಧಿಸ್ಕೊಂಡು ಮುಂದೆ ಏನು ಹೊಂಟೈತಲ್ಲ, ಈಗ 6-6 ಏನು ಗೆದ್ದು ಬೀಗೈತಲ್ಲ ಸ್ನೇಹಿತರೆ. ಈ ಹಿಂದೆ MI ತಂಡಕ್ಕೆ ಈ ರೀತಿ ಯಾವಾಗ ಆಗಿತ್ತು ಅಂತ ನೋಡ್ಕೊಂಡು ಹೋಗೋದಾದರೆ 2025ರಲ್ಲಿ 6-6 ಈಗ ಈ ಹಂತದಲ್ಲಿ ಗೆದ್ದು ಬೀಗೈತಿ ಸ್ನೇಹಿತರೆ. ಇನ್ನು ಮುಂದೇನೂ ಅದಾವ ಮ್ಯಾಚ್ಗಳು, ಕಾದು ನೋಡೋಣ. ಬಟ್ 6-6 ಗೆದ್ದದಂತ ನೋಡ್ಕೊತ ಹೋಗೋದಾದ್ರೆ ಮೊದಲನೇದಾಗಿ 2008ರಲ್ಲಿ ಈ ರೀತಿ ಆಗಿತ್ತು ಸ್ನೇಹಿತರೆ. 6 ಪಂದ್ಯಗಳನ್ನು ಕನ್ಸೆಕ್ಯೂಟಿವ್ ಆಗಿ ಗೆಲ್ಕೋತಾ ಬಂದಿತ್ತು ಸ್ನೇಹಿತರೆ. ಅದು ಆದ ನಂತರ 2017ರಲ್ಲಿ ಕೂಡ ಈ ರೀತಿಯಾಗಿತ್ತು. 6 ಪಂದ್ಯಗಳನ್ನು ಒಂದೇ ಒಂದು ಪಂದ್ಯವನ್ನು ಸೋಲದೆ ಕನ್ಸೆಕ್ಯೂಟಿವ್ ಆಗಿ ಗೆಲ್ಕೋತಾ ಬಂದಿತ್ತು ಸ್ನೇಹಿತರೆ. ನಮಸ್ಕಾರಗಳು ಸ್ನೇಹಿತರೆ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಬೆಲ್ ಗಂಟೆನ ಹೊಡ್ರಿ ಅಂತ ಹೇಳ್ಕೊಂಡು ಇದೀಗ ನ್ಯೂಸ್ಗೆ ಹೋಗೋಣ ಸ್ನೇಹಿತರೆ. ಇದೀಗ ಸ್ನೇಹಿತರೆ, ನಮಗೆ ಗೊತ್ತೈತಿ CSK ತಂಡ ಏನೈತಿಲ್ಲ 190ಕ್ಕಿಂತ ಹೆಚ್ಚು ರನ್ಗಳನ್ನು ಹೊಡೆದಾಗ ಗೆದ್ದ ಇತಿಹಾಸವನ್ನು ಇಲ್ಲ ಸ್ನೇಹಿತರೆ 2019ರಿಂದ ಇಲ್ಲಿಯವರೆಗೆ ಸ್ನೇಹಿತರೆ. ಆದ್ರೆ MI ತಂಡವನ್ನು ನೋಡ್ಕೊತ ಹೋಗೋದಾರ ಸ್ನೇಹಿತರೆ, 200 ಮತ್ತು 200ಕ್ಕಿಂತ ಹೆಚ್ಚು ರನ್ಗಳನ್ನು ಹೊಡೆದಾಗ ಗೆದ್ದಿದ್ದು ಸೋತಿದ್ದ MI ತಂಡ ನೋಡ್ಕೊತ ಹೋಗೋದಾದ್ರೆ ಟೋಟಲಾಗಿ 17 ಬಾರಿ ಈ ರೀತಿ ಆಗೈತಿ ಸ್ನೇಹಿತರೆ. 200ಕ್ಕಿಂತ ಹೆಚ್ಚು ಬಾರಿ 17 ಪಂದ್ಯವನ್ನು ಗೆದ್ದು ಬೀಗೈತೆ ಸ್ನೇಹಿತರೆ. ಇದು 200+ ರನ್ಗಳನ್ನು ಡಿಫೆಂಡ್ ಮಾಡೋ ಮುಂದಾಗ ಒಂದೇ ಒಂದು ಸೋಲು ಕೂಡ ಆಗಿಲ್ಲ ಸ್ನೇಹಿತರೆ MI ತಂಡಕ್ಕೆ. ಸ್ನೇಹಿತರೆ, ನಮಗೆ ಗೊತ್ತೈತಿ ನಮ್ಮ ಏನು IPL ಇತಿಹಾಸದಲ್ಲೇ MI ಕೂಡ ಒಂದು ಸಕ್ಸಸ್ಫುಲ್ ತಂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ತನ್ನ ಛಾಪನ್ನು ಗುರುತಿಸ್ತಿ ಸ್ನೇಹಿತರೆ ನಮ್ಮ IPLನಲ್ಲಿ. ಆದರೆ ಈ ಜೈಪುರ್ನಲ್ಲಿ ಆ ಛಾಪನ್ನು ಮೂಡ್ಸೋಕ್ಕಾಗಿಲ್ಲ ಸ್ನೇಹಿತರೆ. 2012ರಲ್ಲಿ ಈಗ 12ರಿಂದ ಇಲ್ಲಿಯವರೆಗೂ ಗೆದ್ದಿದ್ದೇ ಇಲ್ಲ ಇತಿಹಾಸ ಇಲ್ಲ ಸ್ನೇಹಿತರೆ. ಅದು ಆದ ನಂತರ ಇದೀಗ ಫಸ್ಟ್ ವಿನ್ ಆಗುತ್ತೆ ಸ್ನೇಹಿತರೆ. ನಮ್ಮ MI ತಂಡ ಜೈಪುರಲ್ಲಿ ಗೆದ್ದಿದ್ದು 2012ರಿಂದ ಈಚೆಗೆ. ಇದು MI ತಂಡ ಏನು RR ವಿರುದ್ಧ 100 ರನ್ಗಳಿಂದ ಭರ್ಜರಿಯಾಗಿ ಏನು ಗೆದ್ದು ಬೀಗಿತ್ತಲ್ಲ, ಈ ರೀತಿಯಾಗಿ ಅತಿ ಬಿಗ್ ಮಾರ್ಜಿನ್ ನಂತರ ಯಾವಾಗ ಗೆದ್ದಿತ್ತು ಅಂತ ನೋಡ್ಕೊಂಡು ಹೋಗೋದಾದ್ರೆ ಮೊದಲನೇದಾಗಿ 2017ರಲ್ಲಿ DC ವಿರುದ್ಧ ಸ್ನೇಹಿತರೆ 146 ರನ್ಗಳಂತರ ಗೆದ್ದು ಬೀಗಿತ್ತು. ಅದು ಆದ ನಂತರ 2018ರಲ್ಲಿ KKR ವಿರುದ್ಧ 102 ರನ್ಗಳಂತ ಗೆದ್ದಿತ್ತು ಸ್ನೇಹಿತರೆ. ಇದೀಗ ಮೂರನೇದಾಗಿ ಹೊರಹೊಮ್ಮುತ್ತೆ, ಇದು 100 ರನ್ಗಳಂತ ಗೆದ್ದಿದ್ದು. ಅದು ಆದ ನಂತರ ಏನು RR 100 ರನ್ಗಳಂತರ ಸೋಲ್ತಲ್ಲ, ಇದು ಯಾವಾಗ ಅತಿ ಹೆಚ್ಚು ರನ್ಗಳಂತರ ಸೋತಿತ್ತು ಅಂತ ಹೇಳ್ಕೊಂಡು ನೋಡ್ಕೊತ ಹೋಗೋದಾದ್ರೆ ಇದು ರನ್ಗಳಂತರ ಸ್ನೇಹಿತರೆ. ಮೊದಲನೇದಾಗಿ RCB ವಿರುದ್ಧ 2023ರಲ್ಲಿ 117 ರನ್ಗಳಂತರ ಸೋತು ಹೋಗಿತ್ತು. ಅದು ಆದ ನಂತರ ಇದು ಎರಡನೇದು ಸ್ನೇಹಿತರೆ, ನಿನ್ನೆ ನಡೆದದ್ದು 100 ರನ್ಗಳಂತ. ಇನ್ನು ಮೂರನೇದು KKR ವಿರುದ್ಧ 2021ರಲ್ಲಿ 86 ರನ್ಗಳಂತರ ಸೋತು ಹೋಗಿತ್ತು ಸ್ನೇಹಿತರೆ. RR ತಂಡ ಏನೈತಲ್ಲ 5 ಮತ್ತು 5ಕ್ಕಿಂತ ಹೆಚ್ಚು ವಿಕೆಟ್ಗಳಿಂದ ಏನು ಪವರ್ ಪ್ಲೇನಲ್ಲಿ ಅತಿ ಹೆಚ್ಚು ರನ್ಗಳನ್ನು ಎಷ್ಟೆಷ್ಟು ಹೊಡೆದಿತ್ತು ಯಾವಾಗಂತ ನೋಡ್ಕೊತ ಹೋಗೋದು. ಇದೀಗ 62 ರನ್ಗಳನ್ನು ಕಲೆ ಹಾಕಿತ್ತು ಸ್ನೇಹಿತರೆ. ಇದು 5 ವಿಕೆಟ್ಗಳನ್ನು ಕಳ್ಕೊಂಡು ಈ ರೀತಿಯಾಗಿ ಯಾವಾಗಿತ್ತು ಅಂತ ನೋಡ್ಕೊಂಡು ಹೋಗೋದಾದ್ರೆ ನಮ್ಮ RCB ಸ್ನೇಹಿತರೆ 62 ರನ್ಗಳನ್ನು ಕಲೆ ಹಾಕಿತ್ತು. 7 ವಿಕೆಟ್ಗಳನ್ನು ತೊಗೊಂಡು ಇದು 5 ಓವರ್ಗಳಲ್ಲಿ ಇದು 2019ರಲ್ಲಿ ಈ ಸಾಧನೆಯನ್ನು ಮಾಡಿತ್ತು ಸ್ನೇಹಿತರೆ. ಮುಂಬೈ ತಂಡ ಏನು ಬ್ಯಾಟಿಂಗ್ ಆಡಕತ್ತಿತ್ತಲ್ಲ, ಟಾಪ್ 4 ಬ್ಯಾಟ್ಸ್ಮನ್ಗಳು ಏನಿದ್ರು ನೋಡು, ಟಾಪ್ 4 ಬ್ಯಾಟ್ಸ್ಮನ್ಗಳು ಅಷ್ಟರೂ ಕೂಡ 40ಕ್ಕಿಂತ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದಾರೆ ಸ್ನೇಹಿತರೆ. ಈ ರೀತಿಯಾಗಿ ಯಾವಾಗ ಯಾವ ತಂಡಕ್ಕೆ ಆಗಿತ್ತು ಅಂತ ನೋಡ್ಕೊಂಡು ಹೋಗೋದಾದ್ರೆ ಟಾಪ್ 4ದ ಸ್ನೇಹಿತರೆ. ಮೊದಲನೇದಾಗಿ 4 ಸಲ ಈ ರೀತಿಯಾಗಿ CSK RR ನಡುವಿನ ಪಂದ್ಯದಲ್ಲಿ 2011ರಲ್ಲಿ ಈ ಸಾಧನೆ ಆಗಿತ್ತು ಸ್ನೇಹಿತರೆ. ಅದು ಆದ ನಂತರ 2023ರಲ್ಲಿ LSG ಮತ್ತು ಪಂಜಾಬ್ ನಡುವಿನ ಪಂದ್ಯದಲ್ಲಿ ಈ ರೀತಿ ಆಗಿತ್ತು. ಅದು ಆದ ನಂತರ 4 ಬಾರಿನೂ ಕೂಡ SRH ಮತ್ತು ಮುಂಬೈ ನಡುವಿನ ಪಂದ್ಯದಲ್ಲಿ 2024ರಲ್ಲಿ ಈ ರೀತಿ ಆಗಿತ್ತು ಸ್ನೇಹಿತರೆ. ಇನ್ನು 4ನೇ ಮತ್ತೆ MI ಮತ್ತು RR ನಡುವಿನ ಪಂದ್ಯದಲ್ಲಿ ನಿನ್ನೆ ನಡೆದಿತ್ತಲ್ಲ, ಇದು ಕೂಡ ಟಾಪ್ 4 ಬ್ಯಾಟ್ಸ್ಮನ್ಗಳು ಕೂಡ 40ಕ್ಕಿಂತ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ರು ಸ್ನೇಹಿತರೆ. ನಾನು ಇವಾಗ ಏನು ಹೇಳಿದೆ, ಟಾಪ್ 4 ಬ್ಯಾಟ್ಸ್ಮನ್ಗಳು 40ಕ್ಕಿಂತ ಹೆಚ್ಚು ಅಂತ ಏನು ಹೇಳಿದ್ನಲ್ಲ, ಇದು ಇತಿಹಾಸದಲ್ಲೇ ಮೊದಲನೇ ಬಾರಿ ಆಗುತ್ತೆ ಸ್ನೇಹಿತರೆ. ಟಾಪ್ 4 ಬ್ಯಾಟ್ಸ್ಮನ್ಗಳು 45ಕ್ಕಿಂತ ಹೆಚ್ಚು ರನ್ಗಳನ್ನು ಕಲೆ ಹಾಕಿದ್ದು ಇತಿಹಾಸದಲ್ಲಿ ಮೊದಲನೇ ಬಾರಿಯಾಗಿ ಹೊರಹೊಮ್ಮುತ್ತೆ. 4 ಟಾಪ್ ಬ್ಯಾಟ್ಸ್ಮನ್ಗಳು 45ಕ್ಕಿಂತ ಹೆಚ್ಚು ರನ್ಗಳನ್ನು ಹೊಡೆದಿದ್ದು. ಅದು ಆದ ನಂತರ ಹೈಯೆಸ್ಟ್ ಟೋಟಲಿಂದ ಜೈಪುರ್ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದ್ದೀನಿ, ಜೈಪುರಲ್ಲಿ 2012ರಿಂದ ಇಲ್ಲಿಯವರೆಗೂ ನಮ್ಮ MI ತಂಡ ಗೆದ್ದಿದ್ದಿಲ್ಲ ಅಂತ ಹೇಳ್ಕೊಂಡು ಹೈಯೆಸ್ಟ್ ಸ್ಕೋರನ್ನು ನೋಡ್ಕೊತ ಹೋಗೋದಾದ್ರೆ ಮೊದಲನೇದಾಗಿ SRH ಮತ್ತು RR ನಡುವಿನ ಪಂದ್ಯದಲ್ಲಿ ಸ್ನೇಹಿತರೆ 2023ರಲ್ಲಿ ಅಲ್ಲಿ ಕೂಡ 217 ರನ್ಗಳನ್ನು ಕಲೆ ಹಾಕಿದ್ದವು. ಅದು ಆದ ನಂತರ ಇದೀಗ MI 217 ರನ್ಗಳನ್ನ ಕಲೆ ಹಾಕೈತಿ ಸ್ನೇಹಿತರೆ ಇದೇ ವರ್ಷ. ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಸ್ನೇಹಿತರೆ, ಮತ್ತೆ ಹೇಳ್ತೀನಿ, ಮೋಸ್ಟ್ ಕನ್ಸೆಕ್ಯೂಟಿವ್ ಸ್ಕೋರ್ ಸ್ನೇಹಿತರೆ 25 ಮತ್ತು 25ಕ್ಕಿಂತ ಹೆಚ್ಚು ರನ್ಗಳನ್ನು IPL ಇತಿಹಾಸದಲ್ಲಿ ಕಂಟಿನ್ಯೂ ಆಗಿ ಹೊಡ್ಕೊತ ಬಂದವರು. ಅದು ಒಟ್ಟು ಮ್ಯಾಚ್ಗಳು ಏನಾಗಿರ್ಬೇಕಂದ್ರೆ 25ಕ್ಕಿಂತ ಹೆಚ್ಚು ರನ್ಗಳು ಇರಬೇಕು ಸ್ನೇಹಿತರೆ. ಇದೀಗ ನಮ್ಮ ಸ್ಕೈ ಅವರು ಈ ದಾಖಲೆಯನ್ನು ಮಾಡಿದ್ದಾರೆ, 11 ಬಾರಿ ಈ ದಾಖಲೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. 25ಕ್ಕಿಂತ ಹೆಚ್ಚು
ಬಾರಿ ಈ ದಾಖಲೆಯನ್ನು ಮಾಡಿದ್ದಾರೆ. ಈ 25ಕ್ಕಿಂತ ಹೆಚ್ಚು ರನ್ನುಗಳನ್ನ ಕಲೆ ಹಾಕಿದ್ದಾರೆ. 11 ಬಾರಿ ಈ ದಾಖಲೆ ಹಾಕಿದ್ದು. ಇನ್ನೂ ಕೂಡ ಪಂದ್ಯಗಳು ಅದಾವೆ ಸ್ನೇಹಿತರೆ. ಅದು ಆದ ನಂತರ ನಮ್ಮ ರಾಬಿನ್ ಉತ್ತಪ್ಪ ಅವರು ಬರ್ತಾರೆ ಸ್ನೇಹಿತರೆ. 2014ರಲ್ಲಿ 10 ಬಾರಿ ಈ ಸಾಧನೆಯನ್ನು ಮಾಡಿದರು ಸ್ನೇಹಿತರೆ ಇವರು. ಸ್ನೇಹಿತರೆ ನಿನ್ನೆ ನಡೆದ ಪಂದ್ಯದಲ್ಲಿ ಸ್ನೇಹಿತರೆ ನಮ್ಮ MI ತಂಡದ ಓಪನರ್ಸ್ಗಳು ಎಷ್ಟು 116 ರನ್ನುಗಳ ಪಾರ್ಟ್ನರ್ಶಿಪ್ಪನ್ನು ಏನು ಕಲೆ ಹಾಕಿದ್ರಲ್ಲ ಸ್ನೇಹಿತರೆ ಓಪನರ್ಸ್ಗಳು, ಈ ಹಿಂದೆ ಈ ದಾಖಲೆಗಳು MI ಮತ್ತು RR ನಡುವಿನ ಪಂದ್ಯದಲ್ಲೇ ಯಾವಾಗ ಆಗಿತ್ತು ಅಂತ ಹೇಳ್ಕೊಂಡು ಮೊಟ್ಟ ಮೊದಲನೇದಾಗಿ ನಾವೀಗ ನೋಡ್ಕೊತ ಹೋಗೋದಾದ್ರೆ ಸ್ನೇಹಿತರೆ 163 ರನ್ನುಗಳನ್ನ ಕಲೆ ಹಾಕಿದ್ರು ಸ್ನೇಹಿತರೆ. ಅಲ್ಲಿ ಸಚಿನ್ ಅವರು, ಅದಾದ ನಂತರ ಇನ್ನೊಬ್ಬರು ಸ್ನೇಹಿತರೆ ಡ್ವಾನೆ ಸ್ಮಿತ್ ಅವರು ಸ್ನೇಹಿತರೆ 2012ರಲ್ಲಿ ಈ ಸಾಧನೆಯನ್ನು ಮಾಡಿದರು. ಅದು ಆದ ನಂತರ 120 ರನ್ನುಗಳನ್ನ ಕಲೆ ಹಾಕಿದರು ಸ್ನೇಹಿತರೆ. ಮಿಚೆಲ್ ಹಸ್ಸಿ ಮತ್ತು ಲೆಂಡಲ್ ಸಿಮಾನ್ಸ್ ಅವರು ಸ್ನೇಹಿತರೆ 2014ರಲ್ಲಿ ಈ ಸಾಧನೆಯನ್ನು ಮಾಡಿದರು. ಅದು ಆದ ನಂತರ ನಿನ್ನೆ ನಡೆದ ಪಂದ್ಯದಲ್ಲಿ ಸ್ನೇಹಿತರೆ ಈ ಸಾಧನೆಯನ್ನು ಮಾಡಿದರು. ಇವರು 116 ರನ್ನುಗಳನ್ನ ಕಲೆ ಹಾಕಿದರು ಸ್ನೇಹಿತರೆ. ಅದರಲ್ಲಿ ನಮ್ಮ ರೋಹಿತ್ ಶರ್ಮಾ ಅವರು, ರಿಯಾನ್ಸ್ ಅವರು ಸ್ನೇಹಿತರೆ ಈ ಸಾಧನೆಯನ್ನು ಮಾಡಿದರು. ಸ್ನೇಹಿತರೆ ಅಚ್ಚರಿಯ ಸಂದೇಶ ಏನಪ್ಪ ಅಂದರೆ ನಿನ್ನೆ ನಡೆದ ಪಂದ್ಯದಲ್ಲಿ ಏನೈತಿಲ್ಲ, ರೋಹಿತ್ ಶರ್ಮಾ ಅವರು ನೋಡ್ಕೊತ ಹೋದ್ರೆ ಮೊದಲನೇದ ಫಸ್ಟ್ 5 ಮ್ಯಾಚ್ಗಳಲ್ಲಿ ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಯಾವ ರೀತಿ ಆಟ ಆಡಿದ್ರು ಅಂದ್ರೆ 0, 8, 13, 17, 18 ಲಾಸ್ಟ್ ಏನು 5 ಪಂದ್ಯಗಳನ್ನೇನು ಆಡಿದ್ರಲ್ಲ ಇದರಲ್ಲಿ 26, 76, 70, 12, 53 ಈ ರೀತಿಯಾಗಿ ರೋಹಿತ್ ಶರ್ಮಾ ಅವರು ಈ ದಾಖಲೆಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಅದು ಆದ ನಂತರ ಸ್ನೇಹಿತರೆ ಒಬ್ಬ ಏನದು T20ಯಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಒಂದು ತಂಡಕ್ಕಾಗಿ ಅತಿ ಹೆಚ್ಚು ರನ್ನುಗಳನ್ನು ಯಾರೋ ಕಲೆ ಹಾಕಿದ್ದಾರೆ ಅಂತ ಹೇಳ್ಕೊಂಡು ಪಟ್ಟಿಯನ್ನು ನೋಡ್ಕೊತ ಹೋಗೋದಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಸ್ನೇಹಿತರೆ ನಮ್ಮ RCB ಪರ 8,871 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಅದು ಆದ ನಂತರ ನಮ್ಮ ರೋಹಿತ್ ಶರ್ಮಾ ಅವರು MIಗೆ 6,008 ರನ್ನುಗಳನ್ನ ಕಲೆ ಹಾಕಿದ್ದಾರೆ ಸ್ನೇಹಿತರೆ MI ಪರವಾಗಿ. ನಮ್ಮ ಸುರೇಶ್ ರೈನಾ ಅವರು ನಮ್ಮ CSKಗೆ 5,528 ರನ್ನುಗಳನ್ನ ಕಲೆ ಹಾಕಿದ್ದಾರೆ. ಅದು ಆದಂತರ MSD ಅವರು ಸ್ನೇಹಿತರೆ 5,269 ರನ್ನುಗಳನ್ನ CSK ಪರ ಇವರು ಕಲೆ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ಒಂದು ಅಚ್ಚರಿಯ ದಾಖಲೆ ಅಂತಲೇ ಹೇಳ್ಬೋದು. ಮೋಸ್ಟ್ ವಿಕೆಟ್ಲೆಸ್ ಬೌಲಿಂಗಿಂದ ಪವರ್ ಪ್ಲೇ ಸ್ನೇಹಿತರೆ. ಬೌಲಿಂಗ್ ಮಾಡೋ ಮುಂದಾಗ ಪವರ್ ಪ್ಲೇನಲ್ಲಿ ಇವರು ವಿಕೆಟನ್ನೇ ತೆಗೆಯೋದಕ್ಕೆ ಆಗಿಲ್ಲ ಸ್ನೇಹಿತರೆ. ಈ ಸೀಸನಲ್ಲಿ ನೋಡ್ಕೊತ ಹೋಗೋದಾದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ RR ಬರ್ತಾ ಸ್ನೇಹಿತರೆ 5 ಬಾರಿ ಈ ಸಾಧನೆಯನ್ನು ಮಾಡಿದ್ದಾರೆ. ವಿಕೆಟ್ ತೆಗೆಯೋದಕ್ಕೆ ಆಗಕ್ಕೆ ಹೋಗೇ ಇಲ್ಲ ಸ್ನೇಹಿತರೆ. ಅದು ಆದ ನಂತರ ನಮ್ಮ ಬೋಲ್ಟ್ ಅವರು ಸ್ನೇಹಿತರೆ 300ನೇ T20 ವಿಕೆಟನ್ನು ಪಡ್ಕೊಂಡ್ರು ನಿನ್ನೆ ನಡೆದ ಪಂದ್ಯದಲ್ಲಿ. ಇದೀಗ 300ನ ಗಡಿಯನ್ನು ದಾಟಿದ್ದಾರೆ ಅಂತಲೇ ಹೇಳ್ಬೋದು. ಅದು ಆದ ನಂತರ ನಮ್ಮ ರಿಯಾನ್ ಪರಾಗ್ ಅವರು ಸ್ನೇಹಿತರೆ 3,000 T20 ರನ್ನುಗಳನ್ನು ಇದೀಗ ಕಲೆ ಹಾಕಿ ಈ ದಾಖಲೆಯನ್ನು ಮಾಡಿದರು ಸ್ನೇಹಿತರೆ. ಇದಾಗಿತ್ತು ನನಗೆ ಗೊತ್ತಿದ್ದಂತಹ ದಾಖಲೆಗಳು ಸ್ನೇಹಿತರೆ. ನಿಮಗೆ ಯಾವುದಾದ್ರೂ ದಾಖಲೆಗಳು ಗೊತ್ತಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ನನಗೂ ತಿಳಿಸಿ ಅಂತ ಹೇಳ್ಕೊಂಡು ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನೇ ಇರ್ಬೋದು ದಯಮಾಡಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಸ್ನೇಹಿತರೆ.